ವೀಕ್ಷಕರೇ, ದಿನಾಂಕ 8/9/2024ರಂದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸುಶೀಲಾ ನಗರ ಗ್ರಾಮದ ಬಿ ಮಂಜುನಾಥ್ರವರು ಬಿಎಸ್ಎಫ್ ಯೋಧರಾಗಿ 25 ವರ್ಷಗಳ ಸಂಪೂರ್ಣ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳಿದ ಸಂದರ್ಭದಲ್ಲಿ ಸಂಡೂರು ತಾಲೂಕಿನ ವಿವಿಧ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಮತ್ತು ದೇಶ ಪ್ರೇಮಿಗಳೆಲ್ಲರೂ ಸೇರಿ ಅತ್ಯಂತ ಅಭೂತಪೂರ್ವಕವಾಗಿ ಸ್ವಾಗತ ಕೋರಿದರು. ಯೋಧರ ಹುಟ್ಟೂರಾದ ಸುಶೀಲಾನಗರ ಗ್ರಾಮದ ಸಾರ್ವಜನಿಕರು ಮತ್ತು ಕುಟುಂಬಸ್ಥರು, ಬಂಧು ಮಿತ್ರರು, ಸ್ನೇಹ ಬಳಗದವರು ಎಲ್ಲರೂ ಸೇರಿ ಸಂಡೂರಿನಿಂದ ಸುಶೀಲಾನಗರ ಗ್ರಾಮದವರೆಗೂ ಮೆರವಣಿಗೆ ಮುಖಾಂತರ ಕರೆದೊಯ್ದರು. ತದನಂತರ ಗ್ರಾಮದಲ್ಲಿ ಅಭೂತವಾದಂಥ ಒಂದು ಸ್ವಾಗತವನ್ನು ಕೋರಿದರು. ಇಪ್ಪತ್ತೈದು ವರ್ಷಗಳ ಸಂಪೂರ್ಣ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳಿದ ಮಂಜುನಾಥ್ರವರನ್ನು ಅವರು ಹುಟ್ಟೂರಾದ ಸುಶೀಲಾನಗರ ಗ್ರಾಮಕ್ಕೆ ಕರೆದೊಯ್ಯುವಂಥ ಸಂದರ್ಭದಲ್ಲಿ ಆ ಊರಿನ ಯುವಕರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮೆರವಣಿಗೆಯ ಮಾರ್ಗ ಮಧ್ಯದಲ್ಲಿ ಯೋಧರಾದ ಮಂಜುನಾಥ್ರವರು ಗರುಡ ನ್ಯೂಸ್ ಜೊತೆ ಮಾತನಾಡಿ, ನನ್ನನ್ನು ಇಷ್ಟೊಂದು ಅಭಿಮಾನದಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿರ್ತಕ್ಕಂಥ ಸಂಡೂರಿನ ಜನತೆಗೆ ಮತ್ತು ನನ್ನ ಹುಟ್ಟೂರಾದ ಸುಶೀಲಾನಗರ ಗ್ರಾಮದ ಬಂಧು ಮಿತ್ರರಿಗೆ ನಾನು ಎಂದೆಂದೂ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು. ಈ ಸಂಡೂರ ಜನತೆ, ಯಾವ ಸುಶೀಲಾನಗರದ ಜನತೆ, ಅವರ ಫ್ರೆಂಡ್ಗಳು ಎಲ್ಲ ನೋಡಿ ಇವರು ಸ್ವಾಗತ ಮಾಡಿ ಭಾಳ ಹೆಮ್ಮೆ ತಂದಿದೆ. 25 ವರ್ಷ ಸೇವೆ ಮಾಡಿ ಬಂದಿದ್ದೀನಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ. ಈ ಸ್ವಾಗತನ ನಾನು ಯಾವ ಥರ ಇವರಿಗೆ ಹೇಳ್ಕೊಂಡ್ರೆ ಇದನ್ನ ಖುಷಿ ತಂದಿದೆ. ಎಲ್ಲ ಚೆನ್ನಾಗಿ ಭಾಳ ಖುಷಿಯಿಂದ ಇದು ಮಾಡ್ತಾಯಿದ್ದಾರೆ, ವೆಲ್ಕಮ್ ಮಾಡ್ಕೊತಿದ್ದಾರೆ. ಭಾಳ ಸಂತೋಷದ ವಿಷಯ ಆಗಿದೆ. ವೀಕ್ಷಕರೇ, ಇದು ಸಂಡೂರಿನ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡುವಂಥ ವಿಷಯ. ಮಂಜುನಾಥರಂತಹ ಯೋಧರು ಸಂಡೂರಿನ ಮನೆಯಲ್ಲೂ ಕೂಡ ಜನ್ಮ ತಾಳಲಿ ಮತ್ತು ಮಂಜುನಾಥರವರ ಹುಟ್ಟೂರಾಗಿರ್ತಕ್ಕಂಥ ಸುಶೀಲಾನಗರದ ಮನೆಯಲ್ಲಿ ಕೂಡ ದೇಶ ಕಾಯುವಂಥ ವೀರ ಯೋಧರು ಜನಿಸಿ ಬರಲೆಂದು ಆಶಿಸುತ್ತೇವೆ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.